ನಮಸ್ಕಾರ. ವಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಲಿಫ್ಟ್ನ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಲಿಫ್ಟ್ ಅನ್ನೋದು ತುಂಬ ಹಳೇ ವರ್ಷನ್ ಏನಲ್ಲ. ಲಿಫ್ಟ್ ಅನ್ನೋದು ಎಲ್ಲ ಒಂದು 15-20 ವರ್ಷದಿಂದ ಈಚೆಗೆ ಬಂದಿರೋಂಥದ್ದು ಲಿಫ್ಟ್ ಅನ್ನೋ ವಿಚಾರ. ಅದಕ್ಕೆ ಮುಂಚೆ ಯಾವುದು ಮನೆಗಳಲ್ಲಿ ಎಲ್ಲೂ ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲೂ ತುಂಬ ರೇರ್ ಕೇಸಸ್. ಆದರೆ ಮನೆಗಳಿಗೆ ಲಿಫ್ಟ್ ಅನ್ನೋದು ಎಲ್ಲ 15-20 ವರ್ಷದಿಂದ ತುಂಬ ಜಾಸ್ತಿ ಆಗಿದೆ. ಅದರಲ್ಲೂ ಇತ್ತೀಚೆಗೆ ಒಂದು 5-6 ವರ್ಷದಿಂದ ಅಂತೂ ಮನೆಗಳಲ್ಲಿ ಲಿಫ್ಟ್ ಹಾಕೋದು ಅಂದರೆ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಯಾರ್ದೋ ಮನೇಲಿ ನೋಡಿದೆ, ನಮ್ಮ ಮನೇಲೂ ಲಿಫ್ಟ್ ಇರಬೇಕು, ಅದರಲ್ಲಿ 6 ತಿಂಗಳಿಗೊಂದ್ಸರಿನೋ ವರ್ಷಕ್ಕೊಂದ್ಸರಿನೋ 10 ಥರ ಇಳಿತಾರೋ ಅಥವಾ ಅದನ್ನು ಧೂಳು ಕ್ಲೀನ್ ಮಾಡೋರು ಇರೋದಿಲ್ಲ. ಆದರೆ ಲಿಫ್ಟ್ ಅಂತೂ ಇರಲೇಬೇಕು ಮನೇಲಿ ಅನ್ನೋ ಪರಿಸ್ಥಿತಿಗೆ ಹೊರಟೋಗಿದ್ದಾರೆ. ಹಾಗಾಗಿ ಲಿಫ್ಟು ಮನೆಯ ಒಳಗಡೆ ಮಾಡೋದ್ರಿಂದ ವಾಸ್ತು ಪ್ರಕಾರ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ ವಿಚಾರನೇ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ಯಾರೆಲ್ಲ ನಮ್ಮ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ಲಿಫ್ಟ್ನ ಮನೆಗಳಲ್ಲಿ ಹಾಕ್ಬೋದಾ, ಲಿಫ್ಟ್ ಹಾಕೋದ್ರಿಂದ ಏನಾದರೂ ವಾಸ್ತು ಬೆನಿಫಿಟ್ ಇದೆಯಾ, ಅಥವಾ ಲಿಫ್ಟ್ ಇಲ್ಲದೇ ಇದ್ರೆ ವಾಸ್ತು ಬೆನಿಫಿಟ್ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ನೋಡಿ ಉದಾಹರಣೆಗೆ ನಾನೊಂದು ಬೋರ್ಡ್ ಮೇಲೆ ಒಂದು ಮನೆಯದು ಒಂದು ಪ್ಲ್ಯಾನ್ ಮಾಡಿ ನಿಮಗೆ ವಿವರಿಸ್ತಾ ಇದ್ದೇನೆ. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇದು ಮನೆ ಅಂದ್ಕೊಳ್ಳಿ. ಇದು ಯಾವುದೋ ಒಂದು ರೋಡ್ ಫೇಸಿಂಗ್ ಮನೆ. ಇದರಲ್ಲಿ ಲಿಫ್ಟ್ನ ಎಲ್ಲಂದ್ರಲ್ಲೇ ಹಾಕಬಾರ್ದು. ಯಾರೋ ಇಂಜಿನಿಯರ್ ಹೇಳಿದ್ರು, ಅಥವಾ ಗಾರೆ ಮೇಸ್ತ್ರಿ ಹೇಳಿದ್ನು, ಅಥವಾ ನಾನು ಯಾರ್ದೋ ಮನೇಲಿ ನೋಡಿದೆ ಅಂತೇಳಿ ನೀವು ಯಾವುದೋ ರಸ್ತೆಗೆ ಯಾವುದ್ಯಾವುದೋ ಜಾಗದಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಲಿಫ್ಟ್ಗಳು ಮಾಡೋದು ತುಂಬ ತಪ್ಪಾಗುತ್ತೆ. ಮೊದಲಿಗೆ ಲಿಫ್ಟ್ ಅನ್ನೋದನ್ನ ಯಾವುದೇ ಮನೆಗಾಗಲಿ ಈಶಾನ್ಯ ಭಾಗದಲ್ಲಿ ಲಿಫ್ಟ್ ಮಾಡಲೇಬಾರ್ದು. ಈ ಕಾರ್ನರಲ್ಲಿ ಲಿಫ್ಟ್ ಮಾಡಿಬಿಡ್ತಾರೆ. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಅದು ಏನು ಲಿಫ್ಟ್ದು ಜಾಕ್ ಸಿಸ್ಟಮ್ ಏನಿದೆ, ಅದು ಕೆಳಗಡೆ ಅದಕ್ಕೆ ಆದ ಒಂದು ಹಳ್ಳ ಬೇಕು. ಅದು ಸ್ಟ್ಯಾಂಡಿಂಗ್ ಏನಿದೆ, ಅದು ಮೋಟರ್ ಸಿಸ್ಟಮು ಕೆಳಗಡೆ ಹೋಗಬೇಕು. ಆ ಲ್ಯಾಂಡಿಂಗ್ ವೆಯ್ಟ್ ತುಡಿಯೋದು ಏನಿರುತ್ತೆ, ಅದು ಕೆಳಗಡೆ ಹೋಗೋದಕ್ಕೆ ಲ್ಯಾಂಡಿಂಗ್ ಸಿಸ್ಟಮ್ಗೆ ಹಳ್ಳ ಮಾಡ್ತಾರೆ. ಅದರಿಂದ ಹಳ್ಳ ಬರಬೇಕು, ಮತ್ತು ಈಶಾನ್ಯ ಭಾಗದಲ್ಲಿ ಓಪನ್ ಇರುತ್ತೆ ಅಂತೇಳಿ ಮಾಡ್ತಾರೆ. ಅದು ತುಂಬ ದೊಡ್ಡ ತಪ್ಪು. ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗನ ಕಟ್ ಮಾಡಿ ಈ ಭಾಗದಲ್ಲಿ ಲಿಫ್ಟ್ ಮಾಡೋದು, ಅಥವಾ ಈಶಾನ್ಯ ಭಾಗದಲ್ಲಿ ಲಿಫ್ಟ್ ಮಾಡಿದ್ರೆ ಈಶಾನ್ಯ ಮೂಢ ಆಗುತ್ತೆ. ನೀವು ಈ ಕಡೆಗೆ ಡೋರ್ ಕೊಡ್ತೀರಾ, ಈ ಕಡೆಗೆ ಡೋರ್ ಕೊಡ್ತೀರಾ, ಅಥವಾ ನೀವು ಯಾವುದಾದ್ರೂ ಕಡೆ ಡೋರ್ ಕೊಟ್ಕೊಳ್ಳಿ, ನೀವು ಈಶಾನ್ಯ ಭಾಗದಲ್ಲಿ ಲಿಫ್ಟು ಮಾಡಲೇಬಾರ್ದು. ತುಂಬ ದೊಡ್ಡ ತಪ್ಪಾಗುತ್ತೆ ಈಶಾನ್ಯ ಭಾಗದಲ್ಲಿ ಲಿಫ್ಟ್ ಮಾಡಿದ್ರೆ. ಈಶಾನ್ಯ ಭಾಗದಲ್ಲಿ ಲಿಫ್ಟ್ ಮಾಡೋದ್ರಿಂದ ಗಂಡು ಸಂತತಿಗೆ, ಮನೆಯ ಗಂಡು ಮಕ್ಕಳಿಗೆ ಫೈನಾನ್ಷಿಯಲಿ ಸಮಸ್ಯೆ ಕೊಡುತ್ತೆ. ಯಾರ ಮನೆಗಳಲ್ಲಿ ಈಶಾನ್ಯದಲ್ಲಿ ಲಿಫ್ಟ್ ಇರುತ್ತೆ ಅವ್ರ ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ, ಮನೆಯ ಯಜಮಾನನಿಗೆ ಆರೋಗ್ಯ ಕೆಡುತ್ತೆ, ಮನೆಯ ಯಜಮಾನ ತುಂಬ ಸಮಸ್ಯೆಗಳು ಸಿಗಾಕ್ಕೊಳ್ತಾರೆ. ಅದಲ್ಲದೆ ಮನೆಯ ಗಂಡು ಮಕ್ಕಳು ತೊಂದರೆಗಳು ಸಿಗಾಕ್ಕೊಳ್ತಾರೆ. ಓವರಾಲ್ ನಿಮ್ಗೆ ಈಶಾನ್ಯ ಭಾಗದಲ್ಲಿ ಲಿಫ್ಟ್ ಬಂತು ಅಂದರೆ ನಿಮ್ಮ ಗ್ರೋತ್ ಕಡಿಮೆ ಆಗುತ್ತೆ, ಡೆವಲಪ್ ಆಗೋದಿಲ್ಲ. ಅದಲ್ಲದೆ ತಿರುಗಿ ಉತ್ತರದಲ್ಲೂ ಮಾಡಬಾರ್ದು. ಕೆಲವರು ಉತ್ತರದಲ್ಲಿ ಮಾಡ್ತಾರೆ, ಅಲ್ಲೂ ಮಾಡಬಾರ್ದು. ನೋಡಿ, ಉತ್ತರದ ಮಧ್ಯಭಾಗ ಏನಿದೆ, ಈ ಕಡೆ 9ನೇ ಭಾಗ, 8ನೇ ಭಾಗ, 7ನೇ ಭಾಗ, 6ನೇ ಭಾಗ, 5ನೇ ಭಾಗ, 4ನೇ ಭಾಗ, 3ನೇ ಭಾಗ, 2ನೇ ಭಾಗ, 1 ಭಾಗ, ನೀವು 9 ಭಾಗ ಮಾಡಿದ್ರೆ 7, 8ನೇ ಭಾಗ, 9ನೇ ಭಾಗ, ಈ 3 ಭಾಗದಲ್ಲಿ ಲಿಫ್ಟ್ ಮಾಡ್ಬೋದು. ಅದನ್ನು ಬಿಟ್ಟು ನೀವು ಉತ್ತರ ಈಶಾನ್ಯದಲ್ಲಿ, ಉತ್ತರದಲ್ಲಿ ಯಾವುದೇ ಕಾರಣಕ್ಕೂ ಲಿಫ್ಟ್ಗಳು ಮಾಡಬಾರ್ದು. ನೋಡಿ, ಈ ಭಾಗದಲ್ಲಿ ಲಿಫ್ಟ್ಗಳು ಮಾಡ್ಕೊಳ್ಬೋದು. ಅದೇ ರೀತಿ ಪಶ್ಚಿಮ ವಾಯುವ್ಯ 2 ಭಾಗದಲ್ಲಿ ಮಾಡ್ಬೋದು. ಇನ್ನು 7 ಭಾಗದಲ್ಲಿ ಮಾಡೋ ಹಾಗಿಲ್ಲ. ಇಲ್ಲೆಲ್ಲೂ ನೀವು ಲಿಫ್ಟ್ಗಳನ್ನ ಮಾಡಬಾರ್ದು. ನೈಋತ್ಯ ಭಾಗದಲ್ಲಿ, ಪಶ್ಚಿಮ ನೈಋತ್ಯದಲ್ಲಿ, ಅದೇ ರೀತಿ ದಕ್ಷಿಣ ನೈಋತ್ಯ, ದಕ್ಷಿಣದಲ್ಲಿ, ದಕ್ಷಿಣ ಆಗ್ನೇಯದಲ್ಲಿ ಮಾಡಬಾರ್ದು. ಆಗ್ನೇಯದಲ್ಲೂ ಮಾಡಬಾರ್ದು. ಪೂರ್ವ ಆಗ್ನೇಯದ 2 ಭಾಗದಲ್ಲೂ ಮಾಡಬಾರ್ದು. ನೀವು ಈ ಯಾವುದೇ ಭಾಗದಲ್ಲಿ ಲಿಫ್ಟ್ ಮಾಡಬಾರ್ದು. ಪೂರ್ವ ಮಧ್ಯಭಾಗ 2 ಭಾಗ ಮಾಡ್ಬೋದು. ಪೂರ್ವದ ಮಧ್ಯ ಭಾಗದಲ್ಲಿ 2 ಭಾಗದಲ್ಲಿ ಲಿಫ್ಟ್ ಮಾಡ್ಬೋದು. ಇಲ್ಲಿ ಓಕೆ, ಮತ್ತೆ ಇದು ಇಲ್ಲಿ ಓಕೆ, ಮತ್ತೆ ಇಲ್ಲಿ ಓಕೆ. ಇನ್ನು ಯಾವುದೇ ಭಾಗದಲ್ಲಿ ಲಿಫ್ಟು ದಕ್ಷಿಣದಲ್ಲಿ, ಆಗ್ನೇಯದಲ್ಲಿ, ನೈಋತ್ಯದಲ್ಲಿ, ಪಶ್ಚಿಮದಲ್ಲಿ ಯಾವುದೇ ಕಾರಣಕ್ಕೂ ಲಿಫ್ಟ್ಗಳು ಮಾಡಬೇಡಿ. ಪಶ್ಚಿಮದಲ್ಲಿ ಮಾಡಿದ್ರು ಗಂಡು ಮಕ್ಕಳಿಗೆ ತೊಂದರೆ, ನೈಋತ್ಯದಲ್ಲಿ ಮಾಡಿದ್ರು ಮನೆ ಯಜಮಾನನಿಗೆ ತೊಂದರೆ, ದಕ್ಷಿಣ ನೈಋತ್ಯದಲ್ಲಿ ಲಿಫ್ಟ್ ಮಾಡಿದ್ರೆ ಮನೆ ಹೆಣ್ಮಕ್ಳಿಗೆ, ಮನೆ ಯಜಮಾನಿಗೆ ತೊಂದರೆ, ದಕ್ಷಿಣದಲ್ಲಿ ಮಾಡಿದ್ರು ತೊಂದರೆ, ದಕ್ಷಿಣ ಆಗ್ನೇಯದಲ್ಲೂ ಮಾಡಬಾರ್ದು. ದಕ್ಷಿಣ
ಪೂರ್ತಿ ಆಗ್ನೇಯದಲ್ಲೂ ಮಾಡಬಾರ್ದು, ಅದು ಅನರ್ಥಕ್ಕೆ ಕೊಡುತ್ತೆ. ಪೂರ್ವ ಆಗ್ನೇಯದಲ್ಲೂ ಮಾಡಬಾರ್ದು, ಪೂರ್ವದಲ್ಲಿ ಮಾಡಿದ್ರೆ ತುಂಬ ಶ್ರೇಯಸ್ಸು. ಅದೇ ರೀತಿ ಇನ್ನು ಕೆಲವರು ಬ್ರಹ್ಮಸ್ಥಾನದಲ್ಲಿ ಮಾಡ್ತಾರೆ, ಮಧ್ಯಭಾಗದಲ್ಲಿ ಓಪನ್ ಮಾಡಿ ಅಲ್ಲಿ ಮಾಡ್ತಾರೆ, ಅದು ತುಂಬ ತಪ್ಪು. ಮಧ್ಯಭಾಗದಲ್ಲೂ ಲಿಫ್ಟ್ ಬರಬಾರ್ದು. ಲಿಫ್ಟ್ ಏನಿದ್ರು ವಾಯುವ್ಯದಲ್ಲಿ ನಾನು ಹೇಳಿರೋ ಜಾಗದಲ್ಲಿ ಮಾತ್ರ ಲಿಫ್ಟ್ ಬರಬೇಕು. ನೀವು ಲಿಫ್ಟ್ ಏನಾದರೂ ನಿಮ್ಮ ಅನುಕೂಲಕ್ಕೋ ಅಥವಾ ಇನ್ಯಾರ್ದೋ ಮನೇಲಿ ನೋಡಿದೆ, ಇನ್ಯಾರೋ ಮೇಸ್ತ್ರಿ ಹೇಳಿದ್ರು ಅಥವಾ ಯಾರೋ ಇಂಜಿನಿಯರ್ ಹೇಳಿದ್ರು ಅಂತೇಳಿ ನೀವು ಇನ್ನೆಲ್ಲೂ ಜಾಗ ಸಿಗ್ತಾ ಇಲ್ಲ, ನಮಗೆ ಒಳ್ಳೆ ಜಾಗ ಅಂತೇಳಿ ಏನಾದರೂ ನೀವು ಮಾಡಬಾರ್ದು ಜಾಗದಲ್ಲಿ ಲಿಫ್ಟ್ ಮಾಡಿದ್ರೆ ಅದರಿಂದ ನೀವು ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಳ್ತೀರಾ. ಯಾವುದೇ ಕಾರಣಕ್ಕೂ ಲಿಫ್ಟನ್ನ ವಾಸ್ತು ಪ್ರಕಾರ ಒಂದು ಒಳ್ಳೆ ವಾಸ್ತುವ್ರನ್ನ ಕರೆಸಿ ತೋರಿಸ್ಕೊಂಡು ಲಿಫ್ಟ್ಗಳು ಮಾಡ್ಕೊಳ್ಳಿ. ನೀವು ಯಾವುದೋ ನಿಮ್ಮ ಅನುಕೂಲಕ್ಕೆ ಲಿಫ್ಟ್ಗಳು ಮಾಡ್ಕೊಂಡ್ರೆ ಅದರಿಂದ ನಿಮಗೆ ತೊಂದರೆಗಳೇ ಆಗುತ್ತೆ. ಹೀಗೆ ಯಾಕೆ ಅಂತಂದರೆ ಹಿಂದಿನ ಕಾಲದಿಂದ ಏನು ಲಿಫ್ಟ್ ಇರಲಿಲ್ಲ. ಈಗ ಮಹಾರಾಜರ ಕಾಲದಿಂದ ಒಳ್ಳೊಳ್ಳೆ ಪಾಳ್ಯಗಾರರು, ಪಟೇಲರು, ದಿವಾನರುಗಳಿದ್ದ ಕಾಲನೂ ನೋಡಿದ್ದೀರ. ಅವಾಗೆಲ್ಲ ಅಷ್ಟು ಒಳ್ಳೆ ಅನುಕೂಲವಾಗಿದ್ದು ಬದುಕಿದವ್ರು ಯಾರೂ ಲಿಫ್ಟ್ಗಳು ಇಟ್ಕೊಂಡು ಬದುಕಿಲ್ಲ. ಇವತ್ತು ಲಿಫ್ಟ್ ಬೇಕೇ ಬೇಕು ಅಂತ ಅದು ನಮ್ಮ ಅನುಕೂಲಕ್ಕೆ ಮಾಡ್ಕೊಳ್ತಾ ಇರೋದು. ಹಾಗಾಗಿ ಲಿಫ್ಟಿನ ಅವಶ್ಯಕತೆ ತುಂಬ ಇಂಪಾರ್ಟೆಂಟಾಗಿ ಅವಶ್ಯಕತೆ ಇದ್ದರೆ ಮಾತ್ರ ಲಿಫ್ಟ್ ತಂಟೆಗೆ ಹೋಗಿ. ನಾವು ಗಟ್ಟಿಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಅಂದರೆ ಲಿಫ್ಟ್ನ ಅವಶ್ಯಕತೆ ಇರೋದಿಲ್ಲ. ನಮ್ಗೆ ಆರೋಗ್ಯದ ಸಮಸ್ಯೆ ಇದೆ ಅಂದಾಗ ಮನೆ ವಾಸ್ತು ಸಮಸ್ಯೆ ಇರುತ್ತೆ, ಆವಾಗ ನೀವು ಲಿಫ್ಟ್ಗೆ ಹೋಗ್ತೀರಾ. ಆ ವಾಸ್ತು ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿ, ಲಿಫ್ಟ್ ಹಿಂದೆ ಬೀಳಬೇಡಿ. ಲಿಫ್ಟ್ ಅನ್ನೋದು ಅಷ್ಟು ಒಳ್ಳೆಯದಲ್ಲ, ತುಂಬ ಅವಶ್ಯಕತೆ ಇದೆ. ಬೇಕೇ ಬೇಕು ಅಂದರೆ ಹೊಸದಾಗಿ ಪ್ಲ್ಯಾನ್ ಮಾಡೋವಾಗ ಒಂದು ಒಳ್ಳೆ ರೀತಿ ಪ್ಲ್ಯಾನ್ ಮಾಡಿ ಲಿಫ್ಟ್ಗೆ ಅನುಕೂಲ ಆಗೋ ರೀತಿ ವಾಸ್ತು ಪ್ರಕಾರ ಬಂದರೆ ಮಾತ್ರ ಲಿಫ್ಟ್ಗೆ ಪ್ರಾವಿಷನ್ ಕೊಡಿ, ಇಲ್ಲ ಅಂದರೆ ಲಿಫ್ಟ್ಗೆ ಹೋಗೋದಕ್ಕೆ ಹೋಗಬೇಡಿ. ಹಾಗಾಗಿ ಎಲ್ಲ ಜಾಗಗಳಲ್ಲೂ ಲಿಫ್ಟ್ ಮಾಡೋದಕ್ಕಾಗೋದಿಲ್ಲ. ಲಿಫ್ಟ್ ಅನ್ನೋದೇ ಇವತ್ತು ವಾಸ್ತುವಿನಲ್ಲಿ ತುಂಬ ಒಂದು ಜವಾಬ್ದಾರಿಯುತ ವರ್ಕ್ ಆಗಿರುತ್ತೆ. ಲಿಫ್ಟನ್ನ ಕರೆಕ್ಟಾಗಿ ಮಾಡಿಕೊಟ್ರೆ ಮಾತ್ರ ಲಿಫ್ಟ್ ನಿಮಗೆ ಅನುಕೂಲವಾಗಿರುತ್ತೆ. ಅದರಿಂದ ಏನು ಲಿಫ್ಟ್ ಮಾಡಿದ್ರಿಂದನೇ ನಮ್ಗೆ ವಾಸ್ತು ಸರಿಯಾಗಿದೆ ಅಂತೇನಿಲ್ಲ, ಲಿಫ್ಟ್ ಇಲ್ಲದೆ ಇದ್ರೂ ಅನುಕೂಲ ಆಗುತ್ತೆ. ಇವತ್ತು ಹಿಂದಿನ ಕಾಲದಲ್ಲಿ ವಾಸ್ತು ಇರಲಿಲ್ಲ, ಈಗ ವಾಸ್ತು ಬಂದಿದೆ. ಹಿಂದಿನ ಕಾಲದಲ್ಲಿ ಲಿಫ್ಟ್ ಇರಲಿಲ್ಲ. ಈಗ ಪ್ರತಿ ಮನೆಗೂ ಲಿಫ್ಟ್ ಬೇಕು. ಯಾರ್ದೋ ಮನೇಲಿ ನೋಡಿದೆ ನಮ್ಮ ಮನೇಲಿ ಲಿಫ್ಟ್ ಬೇಕು, ಅವ್ರು ಯಾರೋ ನೋಡಿದೆ ಅದು ನನಗೂ ಬೇಕು ಅನ್ನೋ ಪರಿಸ್ಥಿತಿಗೆ ಹೋಗಿದ್ದೀವಿ. ಹಾಗಾಗಿ ಯಾರ್ದೋ ಮನೇಲಿ ನೋಡಿ ಅನುಕರಣೆ ಮಾಡಿ ಮಾಡ್ಕೊಳೋದಕ್ಕಿಂತ ನಮ್ಮ ಜಾಗಕ್ಕೆ, ನಮ್ಮ ಮನೆಗಳಿಗೆ, ನಮ್ಮ ಅವಶ್ಯಕತೆಗೆ ಮಾತ್ರ ಲಿಫ್ಟ್ನ ಹಾಕ್ಕೊಳ್ಬೇಕು. ಆ ರೀತಿ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ. ಲಿಫ್ಟ್ಗಳನ್ನ ಎಲ್ಲಂದ್ರಲ್ಲೇ ಹಾಕಿ ಸಮಸ್ಯೆಗಳು ಸಿಗಾಕ್ಕೊಳ್ಬೇಡಿ ಅನ್ನೋ ಉದ್ದೇಶದಿಂದ ಈ ದಿನ ಲಿಫ್ಟ್ನ ವಾಸ್ತು ವಿಚಾರ ವಿವರಿಸಿದ್ದೇನೆ. ಯಾವುದೇ ಕಾರಣಕ್ಕೂ ಲಿಫ್ಟನ್ನ ಹಾಕಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಒಳ್ಳೆ ವಾಸ್ತುವನ್ನು ತೋರಿಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರೋ ವಾಸ್ತು ಚಾನಲ್ನ ಇದೇ ರೀತಿ ನೋಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ವಾಸ್ತು ವಿಚಾರಗಳ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.